ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ಇವತ್ತು ಒಂದು ಮೋಕ್ ರಿಸಲ್ಟ್ ಎರಡನೆಯ ಒಂದು ಆಪ್ಷನ್ ಎಂಟ್ರಿ ಇವತ್ತಿಂದ ಸ್ಟಾರ್ಟ್ ಆಗಿದೆ. ಸೊ ಅದು 14ನೇ ತಾರೀಕು ತನಕ ನಿಮಗೆ ಆಪ್ಷನ್ ಎಂಟ್ರಿಗಳನ್ನು, ಅಂದರೆ ಯಾರೆಲ್ಲ ವಿದ್ಯಾರ್ಥಿಗಳಿಗೆ ಸೀಟ್ ಸಿಕ್ಕಿಲ್ಲ, ಸೊ ಬೇಜಾರಲ್ಲಿದ್ದರು ಅಂಥ ವಿದ್ಯಾರ್ಥಿಗಳಿಗೆ ಮತ್ತು ಎರಡನೆಯ ಒಂದು ಆಪ್ಷನ್ ಎಂಟ್ರಿಯನ್ನು ಮಾಡಲಿಕ್ಕೆ ಚಾನ್ಸಸ್ಸನ್ನು ಕೊಟ್ಟಿದ್ದಾರೆ. ಸೊ ಎರಡನೇ ಒಂದು ಆಪ್ಷನ್ ಎಂಟ್ರಿಯನ್ನು ನೀವು ಮಾಡ್ಬೋದು. ಯಾರೆಲ್ಲ ವಿದ್ಯಾರ್ಥಿಗಳಿಗೆ ಸೀಟ್ ಸಿಕ್ಕಿಲ್ಲ ಅಥವಾ ಸೀಟ್ ಸಿಕ್ಕಿದೆ ಅದು ಇಷ್ಟ ಇಲ್ಲ, ಅಥವಾ ಇನ್ನೂವರೆಗೆ ಅವರು ಆಪ್ಷನ್ ಎಂಟ್ರಿನೇ ಮಾಡಿಲ್ಲ, ಅವರೇನೋ ಮಿಸ್ ಆಗಿ ಡೇಟ್ಗಳನ್ನು ಮಿಸ್ ಮಾಡ್ಕೊಂಡಿದ್ರು, ಅಂಥ ವಿದ್ಯಾರ್ಥಿಗಳಿಗೆ ಇದೊಂದು ಆಪ್ಷನ್ ಎಂಟ್ರಿ ಮಾಡಲಿಕ್ಕೆ ಸುವರ್ಣ ಅವಕಾಶವನ್ನು ಕೊಟ್ಟಿದ್ದಾರೆ. ಸೊ ಇಲ್ಲಿ ತುಂಬ ವೆರಿ ಇಂಪಾರ್ಟೆಂಟ್ ಯೋಚನೆ ಮಾಡಬೇಕಾಗಿರೋದು ಏನಂತಂದರೆ, ಒಂದು, ನಿಮಗೆ ಯಾರೆಲ್ಲ ವಿದ್ಯಾರ್ಥಿಗಳಿಗೆ 1,00,000 ರೂಪಾಯಿದಲ್ಲಿ ಫೀಸ್ದಲ್ಲಿ ಸಿಕ್ಕಿತ್ತು, ಅಂದರೆ GPಯಲ್ಲಿ ಸೀಟ್ ಸಿಕ್ಕಿತ್ತು, ಸೊ ಅವರುಗಳಿಗೆ ನೀವೇನು ನಿಮ್ಮ ಕಾಲೇಜ್ ಇಷ್ಟ ಆಗಿದ್ದರೆ ನೀವು 1,00,000 ರೂಪಾಯಿ ಫೀಸನ್ನು ಪೇ ಮಾಡಿ ಅಡ್ಮಿಷನನ್ನು ಮುಂದೆ ನೀವು ಮಾಡ್ಕೊಳ್ಬೋದು. ಇಲ್ಲಪ್ಪ ನಮಗೆ ಅದು GPದಲ್ಲಿ ಬೇಡ, ಬರೀ GGದಲ್ಲಿ ಮಾತ್ರ ಬೇಕು ಅಂತ ಏನಾದರೂ ಮನಸ್ಸು ಮಾಡಿದರೆ, ಅಂದರೆ 10,000 ರೂಪಾಯಿ ಫೀಸಲ್ಲಿ ಮಾತ್ರ ಬೇಕು ಅಂತಂದರೆ, ಸೊ ನೀವು GP ಅಂತ ಇರುವಂಥ ಕಾಲೇಜ್ಗಳನ್ನು ರಿಮೂವ್ ಮಾಡಬೇಕು, GG ಇರುವಂಥ ಕಾಲೇಜುಗಳನ್ನು ನೀವು ಇಲ್ಲಿ ಆ್ಯಡ್ ಮಾಡ್ಕೋಬೇಕಾಗತ್ತೆ. ಇದೊಂದು ಆಪ್ಷನ್ ಇದೆ. ಇಲ್ಲಪ್ಪ ಅಂತಂದರೆ ಇಲ್ಲ ನಮಗೆ GPದಲ್ಲೇ ಇರಲಿ, ಅಥವಾ GM ಅಂದರೆ ಜನರಲ್ ಮ್ಯಾನೇಜ್ಮೆಂಟ್ ಸೀಟಲ್ಲಿ, ಗೌರ್ಮೆಂಟಿನ ಸೀಟಿನ ಮ್ಯಾನೇಜ್ಮೆಂಟ್ದಲ್ಲಿ ಸೀಟ್ ಸಿಗಲಿ ಅಂತ ಏನಾದರೂ ಬಯಸಿದರೆ, ಸೊ ನೀವುಗಳಿಗೆ ಅದನ್ನು ನೀವು ರಿಮೂವ್ ಮಾಡುವಂಥ ಅವಶ್ಯಕತೆ ಇಲ್ಲ. ಅದರ ಜೊತೆಗೆ ಯಾರಿಗೆಲ್ಲ ಇನ್ನೂವರೆಗೆ ಸೀಟ್ ಸಿಕ್ಕಿಲ್ಲ ಅಂಥ ವಿದ್ಯಾರ್ಥಿಗಳಿಗೂ ಇನ್ನೊಂದಷ್ಟು ಕಾಲೇಜ್ಗಳನ್ನು ನೀವು ಆ್ಯಡ್ ಮಾಡ್ಕೋಬೇಕಾಗತ್ತೆ. ಮತ್ತು 14ನೇ ತಾರೀಕಿನ ತನಕನೂ ನೀವು ವೇಟ್ ಮಾಡಬೇಕು. ಆಮೇಲೆ 15 ಅಥವಾ 16ನೇ ತಾರೀಕಿಗೆ ಏನಾಗುತ್ತೆ ಅಂದರೆ, ಇದೊಂದು ಮೋಕ್ ರಿಸಲ್ಟ್, ಎರಡನೇ ಸುತ್ತಿನ ಮೋಕ್ ರಿಸಲ್ಟ್ ಬರುತ್ತೆ. ಸೊ ಆವಾಗ ಕೂಡ ನಿಮ್ಗೆ ಗೊತ್ತಾಗುತ್ತೆ ಏನಪ್ಪ ನಾನು ಎರಡನೇ ರೌಂಡಲ್ಲಿ, ಅಂದರೆ ಎರಡನೇ ಮೋಕ್ ರಿಸಲ್ಟಲ್ಲಿ ಕೂಡ ಸೀಟ್ ಸಿಗುತ್ತೋ ಇಲ್ಲೋ ಅಂತೇಳಿ. ಅದು ಬಂದ ಮೇಲೆ 21ನೇ ತಾರೀಕಿಗೆ ನಿಮ್ಗೆ ಏನಾಗುತ್ತೆ ಅಂದರೆ ಒಂದು ಫೈನಲ್ ರಿಸಲ್ಟ್ ಬರುತ್ತೆ. ಸೊ ಇವಾಗ ನಿಮಗೆ ಕೊಟ್ಟಿರುವಂಥದ್ದು ಎರಡನೇ ಒಂದು ಚಾನ್ಸಸ್ ಅಂತ ಹೇಳ್ಬೋದು. ಮೋಕ್ ರಿಸಲ್ಟ್ ಬಂದ ಮೇಲೆ ಇದು ಎರಡನೇ ಚಾನ್ಸ್. ನೀವು ಎರಡನೇ ಚಾನ್ಸ್ ಮುಖಾಂತರ ನೀವು ಏನು ಮಾಡ್ಬೋದು, ಸೀಟ್ಗಳನ್ನು ಪಡ್ಕೊಳ್ಳಿಕ್ಕೆ ಪ್ರಯತ್ನವನ್ನು ಮಾಡ್ಬೋದು. ಚೆನ್ನಾಗಿ ಆಪ್ಷನ್ ಎಂಟ್ರಿಗಳನ್ನು ಮಾಡಿಕೊಳ್ಳಿ.